ಇದರ ಮುಂದುವರೆದ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ದೇವರಾಜ್ ಅವರೇ, ಈಗ ನೀವು ಬಿಜೆಪಿಯವರ ಜೊತೆ ಸೇರ್ಕೊಂಡು ನೀವು ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ರಿ. ಮಂಡ್ಯ ರೈತರು ಮಂಡ್ಯ ಅಂತ ಬಂದಾಗ ಅವರ ಸೆಂಟಿಮೆಂಟ್ ಅನ್ನ ದುರುಪಯೋಗ ಮಾಡ್ಕೊಡ್ತೀರಿ ಅನ್ನೋಂಥ ಆರೋಪ ಇದೆ. ನೀವು ಬಿಜೆಪಿಯವರ ಜೊತೆ ಸೇರ್ಕೊಂಡು ಆಡಳಿತ ಪಕ್ಷಕ್ಕೆ ಸಲಹೆಯನ್ನ ಕೊಡಬೇಕು, ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಅದನ್ನ ಬಿಟ್ಟು ನೀವು ಕೂಡ ರಾಜಕಾರಣ ಮಾಡ್ತಿದ್ದೀರಿ ಅನ್ನೋಂಥ ಗಂಭೀರ ಆರೋಪ ನಿಮ್ಮ ಮುಂದೆ ಇದೆ. ಈ ಪರಿಸ್ಥಿತಿಯನ್ನು ನೀವು ಹೇಗೆ ನೋಡ್ತೀರಿ? ಏನ್ ಮಾಡ್ಬೇಕು ಸರ್ಕಾರ? ಅಲ್ಲ, ನಾವು ಇವಾಗ ಒಂದು ಮಾತು, ಯಾಕೆಂದ್ರೆ ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದಿದೆಯಲ್ಲ, ಆ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಿರೋದು. 3.25 ವರ್ಷ ಆಡಳಿತವನ್ನು ನಡೆಸಿದಂಥ ಈ ಸರ್ಕಾರ ಎಂದಾರು ಒಂದು ದಿವಸ ನಮಗೆ ಇಂಥ ನೋಡಿ ಎಲ್ಲಿನೋ ಬರ್ತಿದೆ. ಚಂದ್ರಶೇಖರ್ ಅವರು ಸರಿಯಾಗಿ ಹೇಳಿದ್ರು, ಲಾಸ್ಟ್ ಡಿಸೆಂಬರಲ್ಲೇ ಹೇಳಿದ್ರು ಎಲ್ಲಿನೋ ಬರ್ತಿದೆ, ಅದರ ಎಫೆಕ್ಟು ದೊಡ್ಡ ಬರಗಾಲ ಈ ರಾಜ್ಯಕ್ಕೆ ಬರುತ್ತೆ ಅಂತ. ಸರ್ಕಾರ ಅಲ್ಲಿಂದ ಇಲ್ಲಿವರೆಗೂ ಏನಾರು ಆಕ್ಷನ್ ತಗೊಂತ? ವಿರೋಧ ಪಕ್ಷಗಳು ಎಲ್ಲಿದ್ದಾರೆ, ಏನು ನಿಮ್ಮ ಸಲಹೆ ಕೊಡಿ ಅಂತ ಏನಾರು ಕೇಳ್ತಾ ಸರ್ಕಾರ ಕೇಳಿದ್ಯಾ? ಒಂದೇ ಒಂದು ಉದಾಹರಣೆ ಕೊಡಲಿ ನೋಡೋಣ. ಅಪ್ಪಿತಪ್ಪಿಯೂ ಕೇಳಲಿಲ್ಲ. ಈಗ ಅಲ್ಲಿ ಆಗಬೇಕಾಗಿರ್ತಕ್ಕ ಇವಾಗ ನೋಡಿ, ಈಗ ಏನಾಗಿದೆ, ನಮಗೆ CWRC ಮುಂದೆ ತೀರ್ಮಾನ ಬಂದಿದೆ, CWMA ಇಂದ ಇವಾಗ ಇದು ತೀರ್ಪು ಬಂದುಬಿಟ್ಟಿದೆ. ತೀರ್ಪು ಬಂದಾದ್ಮೇಲೆ ವಿರೋಧ ಪಕ್ಷ ಸಲಹೆ ಕೇಳ್ತಿದ್ದಾರೆ. ತೀರ್ಪು ಬರೋಕ್ಕಿಂತ ಮೊದಲು ವಿರೋಧ ಪಕ್ಷ ಸಲಹೆ ಯಾಕೆ ತಗೊಳ್ಳಿಲ್ಲ ಇವರು? ತೀರ್ಪು ಬರೋಕ್ಕಿಂತ ಮೊದಲು ಇಂತಹ ಒಂದು ಪರಿಸ್ಥಿತಿಯನ್ನು ತಮಿಳುನಾಡು ಯಾವಾಗ ಹೋಗಿ ಅವರನ್ನು ಅಪ್ರೋಚ್ ಮಾಡಿದ್ರು, ತಕ್ಷಣವೇ ವಿರೋಧ ಪಕ್ಷಗಳನ್ನು ಮತ್ತೆ ಎಲ್ಲ ಏನು ರೈತರ ಮುಖಂಡರುಗಳನ್ನು ಕರೆದು ಚರ್ಚೆ ಯಾಕೆ ಮಾಡಲಿಲ್ಲ ಈ ಸರ್ಕಾರ? ಅಂದರೆ ಈ ಸರ್ಕಾರ ಇವತ್ತು ತನ್ನ ಅಧಿಕಾರದ ಲಾಲಸೆಯಲ್ಲಿ ಮುಳುಗೋಗಿತ್ತು. ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವತ್ತೂ ಅಪ್ಪಿತಪ್ಪಿ ತಲೆ ಕೆಡಿಸ್ಕೊಳ್ಳಿಲ್ಲ 3.25 ವರ್ಷದಲ್ಲಿ. ಬರೀ ಅಧಿಕಾರ, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು DCM ಆಗಬೇಕು, ಯಾರು ಪಕ್ಷದ ಅಧ್ಯಕ್ಷರಾಗಬೇಕು, ಇದ್ರಲ್ಲಿ ತಲೆ ಕೆಡಿಸ್ಕೊಂಡಿರೋ ಹೊರತು ಈ ರೀತಿ ಆಯಿತು. ಬೆಂಕಿ ಬಿದ್ದ ಮೇಲೆ ಇವತ್ತು ಬಾವಿ ತೋಡ್ಲಿಕ್ಕೆ ಕೊಟ್ಟಿದ್ದಾರೆ ಈ ಸರ್ಕಾರ. ಇವತ್ತು 2 ಫೇಲ್ಯೂರನ್ನು ಅಲ್ಲಾಗ್ತಿದೆ. ಏನು, ನಮ್ಮ 2 ಕಮಿಟಿಗಳ ಮುಂದೆ 2 ಫೇಲ್ಯೂರ್ ಆಯಿತು. ಮೊದಲನೇ ಫೇಲ್ಯೂರ್ ಏನು, ಚಂದ್ರಶೇಖರ್ ಈ ರೈಟ್ಲಿ ಪಾಯಿಂಟೆಡ್ ಔಟ್. ಏನು, ಇಂತಹ ಸಂದರ್ಭದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಕ್ರಾಪ್ ಯಾವ ಸ್ಟೇಜಲ್ಲಿದೆ? ಒಡೆ ಬಂದಿದೆಯಾ? ಒಡೆ ಅಂತಂದರೆ ಇವತ್ತಿನ ದಿವಸ ಅದು ಕಾಯಾಗೋಕ್ಕಿಂತ ಮೊದಲು ಬರ್ತಕ್ಕಂಥ ಒಂದು ಕ್ರಿಯೆ, ಅಥವಾ ಇನ್ನೂ ಪೈರಾಗಿದೆಯಾ, ಅದು ಒಡೆ ಬಂದಿದೆಯಾ, ಅಥವಾ ಈಗಾಗಲೇ ಹಣ್ಣಾಗೋ ಸ್ಥಿತಿ ಬಂದಿದೆಯಾ ಬೆಳೆ? ಅಂತಹ ಬೆಳೆಗೆ ಎಷ್ಟು ನೀರು ಬೇಕಾಗುತ್ತೆ? 15 ದಿವಸಕ್ಕೆ ಒಂದು ಕಟ್ಟನ್ನು ಕೊಟ್ಟರೆ ಇನ್ನು ಎಷ್ಟು ನೀರು ಬೇಕಾಗುತ್ತೆ? ಈ ಥರದ ಒಂದು ಅಧ್ಯಯನವನ್ನು ನಮ್ಮ ರಾಜ್ಯದ ತಂಡ ಹೋಗಿ ಮಾಡಿ ಅಂಕಿಅಂಶಗಳನ್ನ ಇಟ್ಕೊಂಡಿದ್ರೆ ಇವತ್ತು 2 ಸಮಿತಿಗಳ ಮುಂದೆ ಇವತ್ತು ನಾವು ಎಫೆಕ್ಟಿವ್ ಆಗಿ ಆರ್ಗ್ಯೂ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಇವತ್ತು ಒಂದೇ ಒಂದು ಉದಾಹರಣೆ, ಇವತ್ತೊಂದು ದಿವಸ ಶ್ರೀಯುತ ರಾಜರಾಯರಿಗೆ ಮತ್ತು ಶ್ರೀಯುತ ತಿಮ್ಮೇಗೌಡರು, ಯಾಕಂದರೆ ಇವರು ನನ್ನ ರಾಜ್ಯದ ಆಸ್ತಿಗಳು ಇವರಿಬ್ಬರು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ನೋಡಿ, ನಮಗೆ ಕರ್ನಾಟಕಕ್ಕೆ ಹಂಚಿಕೆ ಆಗಿರ್ತಕ್ಕಂಥ 270 TMCಯನ್ನು ಈ ರಾಜ್ಯ ಸಮರ್ಪಕವಾಗಿ ಬಳಸ್ಕೋತಾ ಇರೋದ್ರ ಬಗ್ಗೆ ಖಾತ್ರಿಯನ್ನು ಈ 2 ಸಮಿತಿಗಳು ಏನು ಮಾಡ್ತಾ ಇದೆ? ಅವರಿಗೆ 177 TMC ಕೊಡಿ ಅನ್ನೋದ್ರ ಬಗ್ಗೆ ಖಾತ್ರಿ ಮಾಡ್ಕೊತಾರಲ್ಲ, ಅದೇ ರೀತಿ ನಮಗೂ ಮಾಡಬೇಕಲ್ಲ. ಅದ್ರ ಬಗ್ಗೆ ಎಲ್ಲರೂ ಮಾಡಿದ್ಯಾ ಇವತ್ತಿನವರೆಗೂ? ಇಲ್ಲಿವರೆಗೂ ರಾಜ್ಯ ಸರ್ಕಾರ ಯಾವುದೇ ಪಕ್ಷಗಳನ್ನೇ ಆಗಲಿ, ಯಾವುದೇ ರೈತರ ಮುಖಂಡರೇ ಆಗಲಿ ಕರೆದು ಈ ವಿಷಯವನ್ನು ಕೇಳೇ ಇಲ್ಲ, ಚರ್ಚೆನೇ ಮಾಡಲಿಲ್ಲ. ಒಂದಾಯಿತು. ಈಗ ರಾಜ್ಯ ಸರ್ಕಾರ ಏನು ತೀರ್ಪುಗಳು ಬಂದ ಮೇಲೆ ವಿರೋಧ ಪಕ್ಷಗಳು ಕರೀತಾರೆ, ಏನು ಕರೆದು ಇವಾಗ ಏನು ಮಾಡ್ಕೋತೀರಿ? ಈಗ ನೀವು ಅಪೀಲ್ ಹೋಗಲಿಲ್ಲ, ನೀರು ಬಿಡಲಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗೇ ಹೋಗ್ತಾರೆ. ನೀವು ಸುಪ್ರೀಂ ಕೋರ್ಟ್ ಹೋಗಲಿಲ್ಲ ಅಂದರೆ ಅವ್ರು ಸುಪ್ರೀಂ ಕೋರ್ಟ್ ಹೋಗೇ ಹೋಗ್ತಾರೆ. ಹೋದಾಗ ನೀವೇನು ಹೇಳ್ತೀರಿ? ನಿಮ್ಮ ಹತ್ರ ಅಂಕಿಅಂಶ ಎಲ್ಲಿದೆ? ಅಂಕಿಅಂಶ ನಮಗೆ ಬೇಕಾಗೇ ಇಲ್ಲ ಅಂತ ಕಾಂಗ್ರೆಸ್ ಹೋಗ್ತಾರೆ ಹೇಳ್ಬಿಟ್ರೆ, ಇದು ಇವ್ರ ಮನೆ ಅಲ್ಲ, ಇದು ರಾಜ್ಯದ ರೈತರ ಬದುಕಿದು. ಇವ್ರು ಬೇಕಾಬಿಟ್ಟಿಗೆ ಉತ್ತರ ಕೊಟ್ಟರೆ ನಾವೆಲ್ಲ ಕೇಳಕ್ಕೆ ತಯಾರಿದ್ದಿಲ್ಲ. ನಮಗೆ ಗೊತ್ತಿದೆ, ಇವತ್ತೇನಾರು ಹೋರಾಟ ಬೇಡ ಅಂತ ಇವತ್ತು ಮುಖ್ಯಮಂತ್ರಿ ಹೇಳ್ತಾರಲ್ಲ, ಅವ್ರು ಎಷ್ಟು ಬೇಜವಾಬ್ದಾರಿಯಿಂದ ಮಾತು ಹೇಳ್ತಾರೆ. ಇವತ್ತು ಹೋರಾಟ ಆಗಿ ಇದ್ರ ತೀಕ್ಷ್ಣತೆ ಎಷ್ಟಿದೆ, ರೈತರ ಸಂಕಷ್ಟ ಎಷ್ಟಿದೆ ಅಂತ ಈ 2 ಕಮಿಟಿಗಳಿಗೆ ಮನವರಿಕೆ ಮಾಡೋದು ಬೇಡವ ನಾವು? ಹೋರಾಟಗಳು ಬೇಕೇ ಬೇಕು. ಹೋರಾಟದ ತೀವ್ರತೆ ಏನಾಗಿದೆ, ಈ ತೀವ್ರತೆಯನ್ನು ಯಾಕೆ ಮಾಡ್ತಿದ್ದಾರೆ ಅಂತಕ್ಕಂಥ ಬಿಸಿ ಅವೆರಡು ಸಮಿತಿಗಳು ಕುತ್ಕೋಬೇಕು. AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಅವೆರಡು ಸಮಿತಿಯವರು ತೀರ್ಮಾನ ಮಾಡೋದಲ್ಲ. ಊಹಾತ್ಮಕವಾದಂಥ ಜಡ್ಜ್ಮೆಂಟ್ ಇದು. ಇವ್ರು ಮಾಡಿರ್ತಕ್ಕಂಥ 2 ಸಮಿತಿಗಳು ಊಹಾತ್ಮಕವಾದ ಜಡ್ಜ್ಮೆಂಟು. ನಮ್ಮ ರಾಜ್ಯ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಆಧಾರದ ಮೇಲೆ ತೀರ್ಪಲ್ಲ ಇದು. ಏನು ಮುಂದಿನ 15 ದಿವಸದಲ್ಲಿ ನಿಮಗೆ ಮಳೆ ಬರುತ್ತೆ ಅನ್ನೋದು ಊಹೆ. ಇದು ಆ ಊಹೆ ಆಧಾರದ ಮೇಲೆ ಜಡ್ಜ್ಮೆಂಟು. ಇದು ಎಂಥ ವಿಪರ್ಯಾಸ ಲೆಕ್ಕ ಹಾಕೊಳ್ಳಿ. ಎಂಥ ಈ ಒಂದು ವಿಪರ್ಯಾಸದ ತೀರ್ಪಿಗೆ ಯಾರು ಕಾರಣರಾಗಾರೆ? ನಾವು ಕಾರಣರ? ವಿರೋಧ ಪಕ್ಷ ಕಾರಣನ? ಈಗ ನಾವು ನಮ್ಮ ರಾಜ್ಯದ ಒಂದು ಸಂಕಷ್ಟದ ತೀವ್ರತೆಯನ್ನು ತಿಳಿಸ್ಬೇಕು ಅನ್ನೋದಿದ್ರೆ ಪ್ರತಿಭಟನೆ ಮಾಡಲೇಬೇಕು. ಖಂಡಿತ ಪ್ರತಿಭಟನೆ ಮಾಡಬೇಕು. ಆ ಪ್ರತಿಭಟನೆ ಬಿಸಿ ಆ 2 ಸಮಿತಿಗಳು ತಟ್ಟಬೇಕು. ಅಲ್ಲದೆ ರಾಜ್ಯದ ಒಬ್ಬ ಸಾಮಾನ್ಯ ರೈತ ಹೋಗಿ ಆ ಸಮಿತಿಗಳ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? ನಾವು ಯಾವ ರೀತಿ ತಿಳಿಸ್ಬೇಕು ನಮ್ಮ ಸಂಕಷ್ಟವನ್ನು? ಅವರಿಗೆ ಸರ್ಕಾರ ಕೇಳಲ್ಲ ನಮ್ಮ ಅಭಿಪ್ರಾಯನ. ಸಮಿತಿಗಳು ನಾವು ತಿಳಿಸ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಏನು ವಿದ್ಯಮಾನ ನಡೀತಿದೆ ಅಂತ ಗೊತ್ತಾಗೋದು ಬೇಡವಾ ಅವರಿಗೆ? ಇದನ್ನ ಮಾಡಿದ್ರೆ ಗೇಲಿ ಮಾಡ್ತೀರಾ ನೀವು? ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತೀರಾ? ನಮಗೆ ಜವಾಬ್ದಾರಿ ಬೇಡ ನಿಮಗೆ? ಯಾಕೆ ಕರೀಲಿಲ್ಲ ನೀವು? ಎಷ್ಟು ದಿವಸ ನೀವು ಯಾಕೆ ತಮಿಳುನಾಡವರು ಆ ಕಮಿಟಿಗಳ ಮುಂದೆ ಹೋಗ್ತಿದ್ದಾಗೇನೆ ವಿರೋಧ ಪಕ್ಷಗಳ ಸಲಹೆ ಯಾಕೆ ಕೇಳಲಿಲ್ಲ ನೀವು? ರೈತರ ಮುಖಂಡರು ಕರೆದು ಯಾಕೆ ಮಾತಾಡಲಿಲ್ಲ ನೀವು? ಅವ್ರು ಹೇಳ್ತಾ ಇದ್ವಿ ನಾವು ಅವಾಗ, ನಮ್ಮನ್ನು ಕರೆದು ಹೇಳಿದ್ರೆ ಹೋಗಿ ಸ್ವಾಮಿ ಅಲ್ಲಿ ಬೆಳೆ ಯಾವ ಮಟ್ಟದಲ್ಲಿ ನಿಂತಿದೆ, ಅದಕ್ಕೆ ಎಷ್ಟು ನೀರು ಬೇಕು ಅಂದಾಜು ಮಾಡ್ಕೊ ಬನ್ನಿ. ಈಗ ಏನಾಗಿದೆ ಶ್ರೀಪಾದ್ ಅವರೇ, ಒಂದು ಬಹಳಷ್ಟು ವಿಪರ್ಯಾಸದ ಸಂಗತಿ ಅಂದರೆ ಇವತ್ತಿನವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನೋಡಿ ಅವ್ರು ರಾಜಕೀಯ ಮಾಡೋದು ಬೇಡ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಇವತ್ತು ಬಿಳಿಗುಂಡ್ಲುನಲ್ಲಿ ಒಂದು ಮಾಪನ ಕೇಂದ್ರವನ್ನು ನೀವು ಇಟ್ಟಿದ್ರಿ. ಅದೇ ರೀತಿಯಲ್ಲಿ ನಿಮ್ಗೆ ಡೆಲ್ಟಾ ರಿಸರ್ವ್ ಬರುತ್ತಲ್ಲ,
ತಮಿಳುನಾಡಿಂದ ಆಚೆ ನೀರು ಹೋಗುತ್ತಲ್ಲ ಸಮುದ್ರಕ್ಕೆ, ಅಲ್ಲಿ ಎಷ್ಟು ನೀರು ಹೋಗುತ್ತೆ ಅಂತ ಅಳತೆ ಮಾಡ್ಲಿಕ್ಕೆ ಮಾಪನ ಇಟ್ಟಿದಾರ? ಇಡೀ ಅಂತ ನಾವು ಯಾಕೆ ಕೇಳ್ತಾ ಇಲ್ಲ? ಅದು ಇಟ್ಟು ಬಿಟ್ರೆ ಏನಾಗುತ್ತೆ, ನಿಜ ಚಿತ್ರ ತಮಿಳುನಾಡಿನ ನಿಜವಾದ ಬಣ್ಣ ಬಯಲಾಗ್ಬಿಡುತ್ತೆ ಅಲ್ಲಿ. ಅದು ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರೆ ನೀವು? 3.25 ವರ್ಷ ಮಲ್ಕೊಂಡಿದ್ದು ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಕ್ಕೆ ಹೋಗ್ತಿರಲ್ಲ ನೀವು, ಈಗ ಲಬ ಅಂತ ಹೊಡ್ಕೊಂತಿರಲ್ಲ. ನೀವು ಸಹ ಕಮಿಟಿಗಳ ಮುಂದೆ ನಮ್ಮ ರಾಜ್ಯದ ರೈತರ ಸಂಕಷ್ಟದ ತೀವ್ರತೆಯನ್ನು ಅರ್ಥ ಮಾಡ್ಸಕ್ಕೆ ಆಗ್ತಿದ್ದಿಲ್ಲ. ನಾವಾದ್ರೂ ಅದನ್ನ ಮಾಡ್ಲಿಕ್ಕೆ ಕೊಟ್ರೆ ಅದನ್ನು ವ್ಯಂಗ್ಯ ಮಾಡ್ತೀರಾ ನೀವು, ಬೇಜವಾಬ್ದಾರಿಯಿಂದ ಮಾತಾಡ್ತೀರಾ ನೀವು. ಫೈನ್ ಬರ್ತೀನಿ ದೇವರಾಜ್, ಬರ್ತೀನಿ. ಸುಪ್ರೀಂ ಕೋರ್ಟ್ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಿಂದ ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ದೇವರಾಜ್ ಅವರು. ಹಿಂಗಾಗಿ ತಿಮ್ಮೇಗೌಡರಿಗೆ ಮತ್ತು ರಾಜಾರಾಮ್ ಅವರಿಗೆ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಪಬ್ಲಿಕ್ ಕಾಲ್ ರೆಡಿ ಇದೆ. ಸಿದ್ದಪ್ಪ ಅಂತ ದಾವಣಗೆರೆಯಿಂದ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಏನು? ಸರ್ಕಾರ ಸಮರ್ಪಕವಾಗಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಥವಾ ವಿಫಲವಾಗಿದೆಯಾ? ಇದು ನಮ್ದು ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ ಶ್ರೀಪಾದ್ ಅವ್ರೆ, ಗಡ್ಡಕ್ಕೆ ಬೆಂಕಿ ಇಟ್ಕೊಂಡು ಬಾವಿ ತೊಡಿದ್ರು ಅನ್ನೋ ರೀತಿ ಆಗ್ತಾ ಇದೆ ಶ್ರೀಪಾದ್ ಅವ್ರೆ. ಈಗೆಲ್ಲ ರಾಜಕಾರಣಿಗಳು ತಮಿಳುನಾಡಿನಲ್ಲಿ ಅವ್ರ ರೀತಿ ಒಗ್ಗಟ್ಟಿಲ್ಲ ತರ ನಮ್ಮ ರಾಜ್ಯದಲ್ಲಿ. ಈಗ ಅದ್ರ ಮುಂದುವರೆದ ಭಾಗ ಸಿದ್ದಪ್ಪ ಅವ್ರು ಏನಂದ್ರೆ, ಗದ್ದಕ್ಕೆ ಬೆಂಕಿ ಹದ್ದಾಗ ಬಾವಿ ತೊಡೋದು, ಈ ಬಾವಿ ತೊಡಿದ್ರು ನೀರು ಸಿಗುವಲ್ತು ಅನ್ನೋದು ಮುಂದುವರೆದ ಭಾಗ. ಈಗ ಅದಕ್ಕೆ ಸರ್, ಈಗ ಅವರೆಲ್ಲ ಡಿಸೆಂಬರ್ ತಿಂಗಳಲ್ಲೇ ತಮಿಳುನಾಡಿನರು CWRCಗೆ ಹೋಗಿದಾರೆ, ಹೌದನ್ರಿ? ಇವ್ರು ಏನ್ ಮಾಡ್ತಾ ಇದ್ರಿ ಅವಾಗ? ಬರೀ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಇದು ಮಾಡ್ಕೊಂಡು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಬರೀ ಟೀಕೆ ಮಾಡೋದು, RSS ಇದ್ರ ಮಾಡೋದು. RSS ಸಂಚಾಲಕರು 7 ಪ್ರಶ್ನೆ ಕೇಳಿದ್ರಲ್ರಿ ಸರ, ಅದೇ ಪ್ರಶ್ನೆ ಈ ಕಾವೇರಿ ಇದಕ್ಕೆ ಒಂದು 7-8 ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಸಮಾಜ ಸರಿ ಆಗ್ತದೆ ಅಂತ ನಮಗೆ ಅನ್ಸುತ್ತೆ. ಓಕೆ ಫೈನ್.